ಇಷ್ಟೊತ್ತು ನಾವು ಸ್ಪೆಷಲ್ ಎಡಿಷನ್ ಟಾಟಾ ನ್ಯಾನೋ ಇದರ ಔಟ್ಲುಕ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಇನ್ನೂ ಅದರ ಇಂಟೀರಿಯರ್ ಬಗ್ಗೆ. ಸೊ ಔಟ್ಲುಕ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಇಂಟೀರಿಯರ್ ಅಷ್ಟೇ ಸರ್ಪ್ರೈಸಿಂಗ್ ಆಗಿದೆ. ಬಿಕಾಸ್ ಇದರಲ್ಲಿ ಕೊಟ್ಟಿರುವಂಥ ಡ್ಯೂಯಲ್ ಟೋನ್ ಟಚ್ ಅಂದರೆ ಒಂದು ಬ್ಲ್ಯಾಕ್ ಹಾಗೂ ಬೇಜ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಡೋರ್ಸಲ್ಲಿ ಮಾತ್ರ ಅಲ್ಲ, ಸೀಟಿಂಗಲ್ಲೂ ಕೊಟ್ಟಿದ್ದಾರೆ. ಸೊ ಇದರಿಂದಾಗಿ ಇಂಟೀರಿಯರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಾಗೆಯೇ ಡೋರ್ ಓಪನ್. ಸೊ ಇದನ್ನು 90 ಡಿಗ್ರಿಯಲ್ಲಿ ಮಾಡ್ಬೋದು. ಅಂದರೆ ಸಮ್ಟೈಮ್ಸ್ ನಾವು ಸಣ್ಣ ಕಾರಲ್ಲಿ ಕೂತ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಡೋರ್ ಓಪನ್ ಆಗೋಲ್ಲ. ಆಮೇಲೆ ನಾವು ಕೂತ್ಕೊಂಡಾಗ ಸ್ವಲ್ಪ ನಾವು ಬಗ್ಗಿ ಕೂತ್ಕೋಬೇಕು. ಬಟ್ ಇದರಲ್ಲಿ ಯು ಕ್ಯಾನ್ ವಾಕ್ ಅವೇ, ನಡ್ಕೊಂಡು ಬಂದುಬಿಟ್ಟು ಕೂತ್ಕೊಬೋದು. ಸೊ ಬಿಕಾಸ್ ಇದರಲ್ಲಿ ಕೊಟ್ಟಿರೋ ಗ್ರೌಂಡ್ ಕ್ಲಿಯರೆನ್ಸ್ದಾಗಿ ಇಷ್ಟು ಹೈಟಲ್ಲಿ ಸಿಗುತ್ತೆ ನಿಮಗೆ. ಸೊ ಹಾಗೂ ಇದು 90 ಡಿಗ್ರಿಯಲ್ಲಿ ವೈಡ್ ಓಪನಿಂಗ್ ಆಗ್ತಾ ಇದೆ. ಸೊ ಅದರಿಂದಾಗಿ ಈ ಥರ ಕಂಫರ್ಟೇಬಲ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆಯೇ ಸೀಟಿಂಗ್ ಅಂತ ಹೇಳಿದೆ. ಸೀಟಿಂಗ್ ಅಫ್ಕೋರ್ಸ್ ಡ್ಯೂಯಲ್ ಟೋನ್ ಕೊಟ್ಟಿರೋದ್ರಿಂದ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಇದರಲ್ಲಿರುವಂಥ ಪೊಸಿಷನ್ ಅಮೇಝಿಂಗ್. ಆ್ಯಕ್ಚುಲಾಗಿ ಎಷ್ಟು ಹೈಟಲ್ಲಿದೆ. ಸೊ ಯೂಶ್ವಲಿ ಈಗ ನನ್ನ ಹೈಟ್ ಅವರೆಲ್ಲ ಬಂದುಬಿಟ್ಟು ಆರಾಮ್ಸೆ ಕಾರಲ್ಲಿ ಕೂತ್ಕೊಂಡು ಓಡಿಸ್ಬೋದು. ಸಪೋಸ್ ಈಗ ನನಗಿಂತ ಹೈಟ್ ಬಂದರೆ ಅಂದರೆ 6 ಫೀಟ್ ಇರೋವಂಥ ಜನರು ಬಂದು ಕೂತ್ಕೊಂಡಾಗ ಸೊ ಅವ್ರಿಗೆ ಈ ಹೆಡ್ ರೂಮ್ ಸೊ ಇದರ ಸ್ಪೇಸ್ ತುಂಬ ಚೆನ್ನಾಗಿದೆ. ಅವ್ರಿಗೆ ಯಾವುದೇ ಥರ ಇಲ್ಲಿ ಹೆಡ್ ಟಚ್ ಆಗೋದಿಲ್ಲ. ಸೊ ಹಾಗೆಯೇ ಸಪೋಸ್ ನನಗಿಂತ ಶಾರ್ಟ್ ಇರೋರು ಬಂದು ಡ್ರೈವ್ ಮಾಡೋದು ಸಮ್ಟೈಮ್ಸ್ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಹೀಗೆ ಮಾಡ್ಕೊಂಡು ತುಂಬ ಕಷ್ಟಪಟ್ಕೊಂಡು ಡ್ರೈವ್ ಮಾಡ್ತಿರ್ತಾರೆ. ಬಟ್ ಟಾಟಾ ನ್ಯಾನೋದಲ್ಲಿ ಆ ರೀತಿ ಮಾಡೋ ಅವಶ್ಯಕತೆಯೇ ಇಲ್ಲ. ಬಿಕಾಸ್ ಇದರಲ್ಲಿ ವೈಡ್ ವಿಂಡ್ಶೀಲ್ಡ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಸೀಟಿಂಗ್ ಪೊಸಿಷನ್ ಹೈಟಲ್ಲಿ ಕೊಟ್ಟಿರೋದ್ರಿಂದ ಶಾರ್ಟ್ ಹೈಟ್ ಇರೋರು ಅಷ್ಟೇ ನೀಟಾಗಿ ಬಂದು ಆರಾಮ್ಸೆ ಡ್ರೈವ್ ಮಾಡ್ಬೋದು. ಸೊ ಇನ್ನು ಇದರಲ್ಲಿ ಇರುವಂತಹ ಸ್ಪೇಸಸ್ ಬಗ್ಗೆ ಹೇಳೋದಾದರೆ ಅಫ್ಕೋರ್ಸ್ ಪ್ರೊವಿಷನ್ಸ್ ಕೊಟ್ಟಿದ್ದಾರೆ. ಒಂದು ಡ್ರೈವರ್ ಸೀಟಲ್ಲಿದೆ, ಇನ್ನೊಂದು ಡೋರಲ್ಲಿದೆ. ಜೊತೆಗೆ ಅಮೇಝಿಂಗ್ ಫ್ಯಾಕ್ಟ್ ಏನಂತ ಹೇಳಿದರೆ 2 ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ. ಒಂದು ಡ್ರೈವರ್ ಸೀಟಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಸೊ ಅಲ್ಲಿ ಕ್ಯಾರಿ ಓವರ್ ಮಾಡ್ಕೋಬೋದು. ಸೊ ಇದು ಇದರಲ್ಲಿರುವಂಥ ಸ್ಪೆಷಲ್ ಎಡಿಷನಲ್ಲಿರುವಂಥ ಫೀಚರ್ಸ್. ಸೊ ಹಾಗೆ ಇನ್ನು ಹೇಳೋದಾದರೆ ಇದರಲ್ಲಿ AC ಹಾಗೂ ಈ ಹೀಟರ್ ಕೊಟ್ಟಿದ್ದಾರೆ. ಸೊ ಇದರ AC ಪವರ್ AC ಕೊಟ್ಟಿದ್ದಾರೆ. ಸೊ ಇದೆರಡು ಅಮೇಝಿಂಗ್ ಫ್ಯಾಕ್ಟರ್ಸ್. ಇನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೆ ಟಾಟಾ ನ್ಯಾನೋದಲ್ಲಿರುವಂಥ ಸ್ಪೇಸ್ ಬಗ್ಗೆ. ಸೊ ಸ್ಪೇಸ್ ಅಂತ ಹೇಳಿದಾಗ ಡ್ರೈವರ್ ಸೀಟಲ್ಲಿರುವಂಥ ಸ್ಪೇಸ್ ಆಮೇಲೆ ಇದರಲ್ಲಿರುವಂಥ ಕಂಫರ್ಟ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಾವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಕೂತಿರ್ತಾರಲ್ಲ ಕೋ ಪ್ಯಾಸೆಂಜರ್, ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ. ಹೇಗೆ ಅಂತ ಹೇಳಿದರೆ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಯೂಶ್ವಲಿ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದವ್ರ ಕೈ ಟಚ್ ಆಗೋದು, ಕಾಲು ಟಚ್ ಆಗೋದು, ತಾಯಿ ಟಚ್ ಆಗೋದು ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ಆ ವರೀಸೇ ಇಲ್ಲ. ಬಿಕಾಸ್ ಡ್ರೈವರ್ ಸೀಟ್ಗೂ ಕೋ ಡ್ರೈವರ್ ಸೀಟ್ಗೂ ತುಂಬ ಸ್ಪೇಸಸ್ ಕೊಟ್ಟಿದ್ದಾರೆ. ಅದರಿಂದ ಆರಾಮ್ಸೆ ನೀವು ಗೇರ್ ಶಿಫ್ಟ್ ಮಾಡ್ಬೋದು. ಪಕ್ಕದಲ್ಲಿದ್ದವ್ರ ಸಿಸ್ಟರ್ ನಮ್ಮಿಂದ ಹಿಂಸೆ ಅನುಭವಿಸೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ಫ್ರಂಟಲ್ಲಿ ನಾನು ಹೇಳೋದಾದರೆ ಸೊ ಫ್ರಂಟ್ ಲೆಗ್ ಸ್ಪೇಸ್ ಇರ್ಬೋದು, ಇಲ್ಲ ಹೆಡ್ ರೂಮ್ ಇರ್ಬೋದು, ಇಲ್ಲ ಶೋಲ್ಡರ್ ರೂಮ್ ಇರ್ಬೋದು. ಸೊ ಕೋ ಡ್ರೈವರ್ಗೂ ಅಷ್ಟೇ ನಮ್ಮಿಂದ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಹಾಗಾಗಿ ಫ್ರಂಟಲ್ಲಿರುವಂಥ ಸ್ಪೇಸ್ ಬ್ಯೂಟಿಫುಲ್. ಸೊ ಯೂಶ್ವಲಿ ಡ್ರೈವರ್ ಹಾಗೂ ಅವರ ಕೋ ಡ್ರೈವರ್ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಥರ ತೊಂದರೆ ಇರೋದಿಲ್ಲ. ತೊಂದರೆ ಪಡೋರು ಯಾರು ಅಂತ ಹೇಳಿದ್ರೆ ರೇರಲ್ಲಿ ಕೂತ ಪ್ಯಾಸೆಂಜರ್ಸ್ಗಳು. ಬಿಕಾಸ್ ಅವರೇನೋ ಸಪ್ರೇಟ್ ಸೀಟ್ ಇರುತ್ತೆ, ಅವ್ರು ಡ್ರೈವ್ ಎಂಜಾಯ್ ಮಾಡ್ತಾನೆ ಹೋಗ್ತಾರೆ. ಬಟ್ ರೇರಲ್ಲಿದ್ದವರು ಅವ್ರಿಗೆ ತುಂಬ ಕಂಜೆಸ್ಟೆಡ್ ಆಗುತ್ತೆ. ಬಟ್ ಈ ನಮ್ಮ ನ್ಯಾನೋದಲ್ಲಿ ಈ ಥರ ಪ್ರಮೇಯ ಬರೋದೇ ಇಲ್ಲ. ಬಿಕಾಸ್ 3 ಮೆಂಬರ್ಸ್ ಕೂತ್ರೂ ಅಷ್ಟೇ ಯಾವುದೇ ಥರ ಅನ್ಕಂಫರ್ಟೇಬಲ್ ಅವ್ರಿಗೆ ಇರೋದಿಲ್ಲ. ಸೊ ಅವ್ರು ಯೂಶ್ವಲಿ ಬೇರೆ ಕಾರಲ್ಲಿ ಕೂತಾಗ ಸೆಂಟ್ರಲ್ಲಿದ್ದವ್ರು ಸ್ವಲ್ಪ ಫಾರ್ವರ್ಡ್ ಬೆಂಡ್ ಆಗಬೇಕು, ಆವಾಗ ಮಾತ್ರ ನಾವು ಕೂತ್ಕೊಳ್ಳಿಕ್ಕಾಗುತ್ತೆ. ಬಟ್ ಇದರಲ್ಲಿ ಹೇಗೆ ಅಂತ ಹೇಳಿದರೆ ನೀವು ಶೋಲ್ಡರ್ ಟು ಶೋಲ್ಡರ್ ಟಚ್ ಮಾಡ್ಕೊಂಡು ಕೂತ್ರೂ ಅಷ್ಟೇ ಯಾವುದೇ ಥರ ಅನ್ಕಂಫರ್ಟೇಬಲ್ ನಿಮ್ಗೆ ಫೀಲ್ ಆಗೋದೇ ಇಲ್ಲ. ಇನ್ನೂ ಹೇಳೋದಾದರೆ ಹೈಟ್ ಹೆಚ್ಚಿರೋರು ಬಂದು ಕೂತ್ರೂ ಅಷ್ಟೇ ಅವ್ರ ತಲೆ ಇಲ್ಲಿ ಟಚ್ ಆಗೋದಿಲ್ಲ. ಆದ್ದರಿಂದ ಇದರಲ್ಲಿ ಹೆಡ್ ರೂಮ್ ತುಂಬ ಚೆನ್ನಾಗಿದೆ. ಜೊತೆಗೆ ಲೆಗ್ ರೂಮ್ಸ್ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಸಪೋಸ್ ಈಗ ಡ್ರೈವರ್ ಅವ್ರ ಡ್ರೈವಿಂಗ್ ಸೀಟ್ನ ಸ್ವಲ್ಪ ಬ್ಯಾಕ್ ಮಾಡಿದ್ರು ಅಷ್ಟೇ ಇಲ್ಲಿ ಲೆಗ್ ರೂಮ್ ತುಂಬ ಕಂಫರ್ಟೇಬಲ್ ಆಗಿದೆ. ಜೊತೆಗೆ ಇದರಲ್ಲಿ ಕೊಟ್ಟಿರುವಂಥ ತಾಯಿ ಸಪೋರ್ಟ್. ಸೊ ಈ ತಾಯಿ ಸಪೋರ್ಟ್ ಹಾಗೂ ಹೆಡ್ ರೂಮ್ ಜೊತೆಗೆ ಲೆಗ್ ರೂಮ್ ಕೊಟ್ಟಿರೋದ್ರಿಂದ ರೇರಲ್ಲಿ ಕೂತೋರ್ಸ್ ಅಷ್ಟೇ ಆರಾಮ್ಸೆ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಅವ್ರು ಡ್ರೈವ್ ಎಂಜಾಯ್ ಮಾಡ್ಬೋದು. ಸೊ ಇಷ್ಟೊತ್ತು ನಾವು ಸ್ಪೆಷಲ್ ಎಡಿಷನ್ ಟಾಟಾ ನ್ಯಾನೋ ಇದರ ಇಂಟೀರಿಯರ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಇದರ ಸ್ಪೇಸ್ ಅಂದರೆ ಬೂತ್ ಸ್ಪೇಸ್ ಬಗ್ಗೆ. ಇವತ್ತೇನು ಟಾಟಾ ನ್ಯಾನೋದು ಬೂತ್ ಸ್ಪೇಸ್ ಇವಳು ತೋರಿಸ್ತಾ ಇಲ್ಲ ಅಂತ ತಿಳ್ಕೊಂಡಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಆ್ಯಕ್ಚುಲಾಗಿ ಟಾಟಾ ನ್ಯಾನೋ ಇದರ ಬೂತ್ ಸ್ಪೇಸ್ ಬಂದು 80 ಲೀಟರ್ಸ್. ಸೊ ನೀವು ಇಬ್ಬರಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಹೆವಿ ಲಗೇಜ್ ಇದೆ ಅಂತ ಹೇಳಿದರೆ ನೀವು ಈ ರೀತಿ ನಿಮ್ಮ ರೇರ್ ಸೀಟನ್ನು ಫೋಲ್ಡ್ ಮಾಡಿದಾಗ ನಿಮಗೆ 500 ಲೀಟರ್ಸ್ ಬೂತ್ ಸ್ಪೇಸ್ ಸಿಗುತ್ತೆ. ಅಂದರೆ 2 ಸ್ಪೇಷಸ್. ಸೊ ಹಾಗಾಗಿ ನೀವು ಎಷ್ಟೇ ಲಗೇಜ್ ಇದ್ರೂ ಅಷ್ಟೇ ಈ ಟಾಟಾ ನ್ಯಾನೋದಲ್ಲಿ ಹಾಕ್ಕೊಂಡು ಲಾಂಗ್ ಡ್ರೈವ್ಸ್ನ ಹೋಗ್ಬೋದು. ಯಾವುದೇ ವೆಹಿಕಲ್ ಆಗಿರ್ಬೋದು ಅದರಲ್ಲಿ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಆ್ಯಸ್ ಪರ್ ಯುರೋಪಿಯನ್ ನಾರ್ಮ್ಸ್ ಯಾವುದೇ ವೆಹಿಕಲನ್ನು ಒಂದು ಟೆಸ್ಟಿಗೆ
ತೊಗೊಂಡು ಹೋಗ್ತಾರೆ. ಅಂದರೆ ಅದರ ಸೈಡ್ ಇಂಪ್ಯಾಕ್ಟ್ ಇರ್ಬೋದು, ರೇರ್ ಇಂಪ್ಯಾಕ್ಟ್ ಇರ್ಬೋದು, ಇಲ್ಲ ಫ್ರಂಟ್ ಇಂಪ್ಯಾಕ್ಟ್ ಇರ್ಬೋದು, ಜೊತೆಗೆ ಬಾಡಿ ರೋಲ್ ಇರ್ಬೋದು. ಸೊ ಈ ಎಲ್ಲ ಟೆಸ್ಟ್ಗಳಲ್ಲಿ ಆ ವೆಹಿಕಲ್ ಪಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ನ್ಯಾನೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಈ ಎಲ್ಲ ಟೆಸ್ಟ್ನ ಪಾಸ್ ಮಾಡಿ ಇದರಲ್ಲೆಲ್ಲ ಇದು ಕ್ವಾಲಿಫೈ ಆಗಿದೆ. ಸೊ ಸೇಫ್ಟಿಯಿಂದ ಹೇಳಿದಾಗ ಇನ್ನು ಅದರ ಟಯರ್ಸ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ 135/70 ಟ್ಯೂಬ್ಲೆಸ್ ಟಯರ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಈ ಸ್ಪೆಷಲ್ ಎಡಿಷನಲ್ಲಿರುವ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದರಲ್ಲಿ ಕೊಟ್ಟಿರೋ ಸ್ಟೈಲಿಶ್ ಅಲಾಯ್ ವೀಲ್ಸ್. ಈ ಸ್ಪೆಷಲ್ ಎಡಿಷನ್ನ ನ್ಯಾನೋದಲ್ಲಿ ಮಾತ್ರ ಈ ರೀತಿ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಹಾಗೆಯೇ ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಫ್ರಂಟ್ ವೀಲ್ಗಿಂತ ರೇರ್ ವೀಲ್ ಸ್ವಲ್ಪ ವೈಡರ್ ಆಗಿ ಕೊಟ್ಟಿದ್ದಾರೆ. ಹೀಗೆ ಕೊಟ್ಟಿರೋದ್ರಿಂದ ರೋಡ್ ಸ್ಟೆಬಿಲಿಟಿ ಸೂಪರ್ ಆಗಿರುತ್ತೆ. ಈ ಸ್ಪೆಷಲ್ ಎಡಿಷನ್ ಟಾಟಾ ನ್ಯಾನೋದಲ್ಲಿರುವಂಥ ಸ್ಪೆಷಲ್ ಸೇಫ್ಟಿ ಫೀಚರ್ ಏನು ಅಂತ ಹೇಳಿದರೆ, ಇದರಲ್ಲಿ ಕೊಟ್ಟಿರುವಂಥ ಎನರ್ಜಿ ಅಬ್ಸರ್ವಿಂಗ್ ಬಂಪರ್ಸ್ ಜೊತೆಗೆ ಕ್ರಂಬಲ್ ಝೋನ್. ಸೊ ಈ ಕ್ರಂಬಲ್ ಝೋನ್ ಏನು ಅಂತ ಹೇಳಿದರೆ, ಯೂಶ್ವಲಿ ಯಾವುದೇ ವೆಹಿಕಲ್ಗೆ ಸಿಸ್ಟೆ ಫ್ರಂಟ್ ಇಂಪ್ಯಾಕ್ಟ್ ಆದಾಗ ಅದು ನಮ್ಮ ಪ್ಯಾಸೆಂಜರ್ಸ್ಗೆ ಹರ್ಟ್ ಆಗುತ್ತೆ. ಬಟ್ ಟಾಟಾ ನ್ಯಾನೋದಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಸೊ ಇದರಲ್ಲಿ ಈ ರೀತಿ ಕ್ರಂಬಲ್ ಝೋನ್ ಕೊಟ್ಟಿರೋದ್ರಿಂದ ಸಪೋಸ್ ಏನೋ ಫ್ರಂಟ್ ಇಂಪ್ಯಾಕ್ಟ್ ಆದಾಗ ಅದು ಬರೀ ಇಲ್ಲಿ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಈ ಟಾಟಾ ನ್ಯಾನೋದ ಪ್ಯಾಸೆಂಜರ್ಸ್ಗೆ ಯಾವುದೇ ಹರ್ಟ್ ಆಗೋದಿಲ್ಲ. ಸೊ ಹಾಗೆಯೇ ಇದರಲ್ಲಿರುವಂಥ ಸ್ಪೇರ್ ವೀಲ್ನ ಇವರು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಇಷ್ಟೊತ್ತು ನಮ್ಮ ಸ್ಪೆಷಲ್ ಎಡಿಷನ್ ಟಾಟಾ ನ್ಯಾನೋ ಈ ಕಾರ್ನ ಕಂಪ್ಲೀಟ್ ಫೀಚರ್ಸ್ ಬಗ್ಗೆ ತಿಳ್ಕೊಂಡಾಯಿತು. ನಿಮ್ಗೆ ಗೊತ್ತಾ, ಇದು ಆ್ಯಕ್ಚುಲಿ 5 ಸ್ಟಾರ್ ಫೀಚರ್ ಕಾರ್. ಸೊ ಈ 5 ಸ್ಟಾರ್ ಏನಂತ ಹೇಳಿದ್ರೆ, ಫಸ್ಟ್ ಸ್ಟಾರ್ ಬಂದು ಇದರ ಬೆಸ್ಟ್ ಮೈಲೇಜ್. ಸೊ ಮೈಲೇಜ್ ಅಂತ ಹೇಳಿದಾಗ ಈ ವೆಹಿಕಲ್ ಮೈಲೇಜ್ ಎಷ್ಟು ಗೊತ್ತಾ, 25 km/L. ಹಾಗೆಯೇ ಇನ್ನು ಇದರ ಸೆಕೆಂಡ್ ರೇಟಿಂಗ್ನ ಇವರು ಗೋ ಎನಿವೇರ್ ಸೇಫ್ಲಿ ಅಂತ ಹೇಳಿದ್ದಾರೆ. ಸೊ ಸೇಫ್ಟಿ ಫೀಚರ್ಸ್ ನಾನು ನಿಮ್ಗೆ ಆಲ್ರೆಡಿ ಎಲ್ಲ ಇದರಲ್ಲಿರುವಂಥ ಸೇಫ್ಟಿ ಫೀಚರ್ಸ್ ಬಗ್ಗೆ ತಿಳಿಸಿದ್ದೀನಿ. ಬಟ್ ಇನ್ನೂ ಸ್ಪೆಷಲ್ ಆಗಿರೋದೇನು ಅಂತ ಹೇಳಿದರೆ, ಇದರಲ್ಲಿರುವಂಥ ಟರ್ನಿಂಗ್ ರೇಡಿಯಸ್, ಆಮೇಲೆ ಪಾರ್ಕಿಂಗ್ ಪ್ಲೇಸ್ ಅಷ್ಟೇ ಪ್ರಾಬ್ಲಮ್ ಇರೋದೇ ಇಲ್ಲ. ಸೊ ಹಾಗಾಗಿ ಸೇಫ್ಟಿನ ಇವರು ಸೆಕೆಂಡ್ ಸ್ಟಾರ್ ಕೊಟ್ಟಿದ್ದಾರೆ. ಇನ್ನು ಹೇಳೋದಾದರೆ ಕಂಫರ್ಟ್. ಸೊ ಕಂಫರ್ಟ್ ಇವ್ರದ್ದು 3 ಸ್ಟಾರ್ ಆಗಿದೆ. ಸೊ ಕಂಫರ್ಟ್ ಬಗ್ಗೆ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸಿದ್ದೀನಿ. ಬೆಸ್ಟ್ AC ಕೊಟ್ಟಿದ್ದಾರೆ. ಜೊತೆಗೆ ಕಾರಲ್ಲಿರುವಂಥ ಸ್ಪೇಸ್ ಆಗಿರ್ಬೋದು, ಲಕ್ಸುರಿ ಆಗಿರ್ಬೋದು, ವಂಡರ್ಫುಲ್. ಹಾಗಾಗಿ ಇವರು ಕಂಫರ್ಟ್ಗೆ 3rd ಸ್ಟಾರ್ ಕೊಟ್ಟಿದ್ದಾರೆ. ಸೊ ಇನ್ನು 4th ಸ್ಟಾರ್ ಬಂದು ಪೀಸ್ ಆಫ್ ಮೈಂಡ್. ಅಫ್ಕೋರ್ಸ್ ಇದಿರಲೇಬೇಕು, ಬಿಕಾಸ್ ಯಾವುದೇ ಕಾರಣ ತೊಗೊಂಡು ಅದನ್ನ ಮೇಂಟೈನ್ ಮಾಡೋದೇ ಇಂಪಾರ್ಟೆಂಟ್. ಬಟ್ ನ್ಯಾನೋದಲ್ಲಿ ನಮಗೆ ಲೋ ಮೇಂಟೆನೆನ್ಸ್ ಸಿಗುತ್ತದೆ. ಒಂದು 2 ವೀಲರ್ಗಿಂತ ಕಮ್ಮಿ ಲೋ ಮೇಂಟೆನೆನ್ಸ್ ಬರುತ್ತೆ. ಜೊತೆಗೆ ಇದು 4 years ವ್ಯಾರಂಟೀಸ್ ಕೊಟ್ಟಿದ್ದಾರೆ. ಸೊ ಇನ್ನು ಫೈನಲ್ ಅಂದರೆ ಲಾಸ್ಟ್ ನಾಟ್ ಬಟ್ ದ ಲೀಸ್ಟ್ ಸ್ಟಾರ್ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಲೈಫ್ ಸ್ಟೈಲ್. ಆ್ಯಕ್ಚುಲಾಗಿ ಈ ವೆಹಿಕಲ್ ಬಂದು ನಮಗೆ 10 ಎಕ್ಸೈಟಿಂಗ್ ಕಲರ್ಸಲ್ಲಿ ಸಿಗುತ್ತೆ. ಜಾಲಿ ರೈಡ್ನ ಜಾಲಿ ಟ್ರಿಪ್ ಇಲ್ಲಿಗೆ ಮುಗ್ದಿಲ್ಲ. ಸಾಕಷ್ಟು ಮಾಹಿತಿಗಳು ನಿಮಗೆ ತಿಳಿಸೋದಿದೆ, ಆದರೆ ಅದಕ್ಕಿಂತ ಮುಂಚೆ ಶಾರ್ಟ್ ಬ್ರೇಕ್.